ಹಾಯ್ ಹಲೋ ಗಾಯ್ಸ್, ನಾವಿವತ್ತು ಅನ್ಬಾಕ್ಸಿಂಗ್ ಮಾಡಕ್ ಹೋಗ್ತಾ ಇದೀವಿ. HP ಜೆರಾಕ್ಸ್ ಮಷಿನ್ ನ ಅನ್ಬಾಕ್ಸಿಂಗ್ ಮಾಡಕ್ ಹೋಗ್ತಾ ಇದೀವಿ. ಹಾಗೆ ADF ಬರುತ್ತೆ, ADF ಯಾವ ತರ ಇನ್ಸ್ಟಾಲ್ ಮಾಡ್ಬೇಕಂತ ತೋರಿಸ್ತೀನಿ. ಇವತ್ತು ಫುಲ್ ಸೆಟಪ್ ಮಾಡೋಣ ಬನ್ನಿ. HP ಮಾಡೆಲ್ ಬಂದ್ಬಿಟ್ಟು ಲೇಸರ್ಜೆಟ್ MFE 4626DN. ಇದು ADF ಮಷೀನ್. ADF ಮಷೀನ್ ನ ಆಮೇಲೆ ಅನ್ಬಾಕ್ಸಿಂಗ್ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ಅನ್ಬಾಕ್ಸಿಂಗ್ ಮಾಡಕ್ ಹೋಗೋದು ಪ್ರಿಂಟರ್ನ. ಅದರ ಜೊತೆ ಕೊಡೋಕ್ಕಿಂತ ಮುಂಚೆ ಅದರ ಜೊತೆ ಯೂಸರ್ ಮೆನುಲ್ ಬರುತ್ತೆ, ಹಾಗೆ ಅದರದ್ದು ಇನ್ಸ್ಟ್ರಕ್ಷನ್ ಮೆನುಲ್ ಬರುತ್ತೆ, ಮತ್ತೆ ಅದರದ್ದು ಬುಕ್ ಬರುತ್ತೆ. ನೀವು ಗೊತ್ತಾಗ್ಲಿಲ್ಲ ಅಂದ್ರೆ ಆ ಮೆನು ನೋಡ್ಕೊಂಡು ಕೂಡ ಮಾಡಬಹುದು. ಗೊತ್ತಾಗ್ಲಿಲ್ಲ ಅಂದ್ರೆ ಸ್ವಲ್ಪ ನೋಡಿ, ಮೆನುಲ್ ಬುಕ್ ನೋಡಿ ಮಾಡಿ. ಇದು ಬಂದ್ಬಿಟ್ಟು ನಮ್ಮ ಟೋನರ್ ರಿಫಿಲ್ ಮಾಡೋ ಇದು ಮಷೀನು. ಅಂಡ್ ಇದು ಬಂದ್ಬಿಟ್ಟು ಡ್ರಮ್ ಯೂನಿಟ್, ಪ್ರಿಂಟರ್ನ ಡ್ರಮ್ ಯೂನಿಟ್. ಅದು ಟೋನರ್ದು, ಇದು ಡ್ರಮ್ ಯೂನಿಟ್. ಹಾಗೆ ಬಾಕ್ಸ್ ತೆಗಿತೀವಿ. ಬಾಕ್ಸ್ ತೆಗೆದು ನೋಡೋಣ ನಮ್ದು ಯಾವ ತರ ಪ್ರಿಂಟರ್ ಇದೆ ಅಂತ. ನೋಡಬಹುದು, ಫುಲ್ ಪ್ಯಾಕಿಂಗ್ ಸೀಲ್ ಸಮೇತನ ಬಂದಿದೆ. ಈ ತರ ಪ್ಯಾಕೇಜ್ ಇತ್ತಂದ್ರೆ ಬಾಕ್ಸ್ ನ ತೆಗಿಬೇಕಾದ್ರೆ ನೀವು ಪ್ಯಾಕೆಟ್ ನ ಹಿಡಿದು ಎತ್ತಬಹುದು. ಇದ್ರ ಜೊತೆ ಕೊಡೋದು ಒಂದು ಪವರ್ ಕೇಬಲ್ ಅಷ್ಟೇ. ಅದರ ಜೊತೆ ಪ್ರಿಂಟರ್ ಕೇಬಲ್ ಮತ್ತು ಡೇಟಾ ಕೇಬಲ್ ಬರುವುದಿಲ್ಲ. ಈ ತರ ಕವರ್ ಎತ್ತಿಡ್ಕೊಂಡು ನೀವು ಲಿಫ್ಟ್ ಮಾಡಬಹುದು. ಕವರ್ ಟೈಟ್ ಇರುತ್ತೆ. ಇಲ್ಲ ನಿಮ್ಗೆ ಡೌಟ್ ಇತ್ತಂದ್ರೆ ಕರೆಕ್ಟ್ ಆಗಿ ಹೋಲ್ಡ್ ಮಾಡಿ, ಪ್ರಿಂಟರ್ನ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ನೋಡಿ, ಹಾಗೆ ADF ಮಷಿನ್ ಬಾಕ್ಸ್ ನೋಡೋಣ. ADF ಮಷಿನ್ ಬಾಕ್ಸ್ ನಲ್ಲಿ ಪ್ರಿಂಟರ್ಗೆ ಬೇಕಾಗಿರುವಂತ ಮೆಟೀರಿಯಲ್ಸ್ ಇದೆ. ಅದರಲ್ಲೂ ಒಂದು ಮೆನುಲ್ ಬುಕ್ ಇದೆ. ಅದು ಯಾವ ತರ ಇನ್ಸ್ಟ್ರಕ್ಷನ್ ಕೊಡುವುದು ಅಂತ ಅದರ ಆಮೇಲೆ ನೋಡೋಣ. ಅದನ್ನ ಬಿಡೋಣ. ಓಕೆ, ಇದು ADF ಮಷಿನ್ದು ಮತ್ತು ಪ್ರಿಂಟರ್ದು ಎಲ್ಲಾ ಸ್ಪೇರ್ಸ್ ಇಲ್ಲೇ ಇದೆ. ಓಕೆ, ಲೆಟ್ಸ್ ಸ್ಟಾರ್ಟ್. ನಮ್ದು ಜೆರಾಕ್ಸ್ ಮಷಿನ್ ನ ರಿವ್ಯೂ ಮಾಡೋಣ. ಓಕೆ, ನೀವು ಅದಕ್ಕಿಂತ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಿಮಗೆ HP ಮತ್ತು ಎಲ್ಲಾ ತರದ ಪ್ರಿಂಟರ್ಸ್ ಗಳನ್ನ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಮಾಡ್ತಾ ಇರ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಯಾವ್ದಾದ್ರು ಮಾಡೆಲ್ ಡೌಟ್ ಇದ್ರೆ ಬೇಕಾದ್ರೆ ಕಮೆಂಟ್ ಹಾಕ್ಬೋದು. ಅದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಅವ್ರು ಬಂದ್ರೆ ನಾವು ಎಕ್ಸ್ಪ್ಲೇಷನ್ ಮಾಡ್ತೀವಿ. ನಮ್ಮ ಪ್ರಿಂಟರ್ ನಲ್ಲಿ ಪೋರ್ಟ್ ಸಿಗೋದು 3 ಅದರಲ್ಲಿ ಒಂದು ಪವರ್ ಪೋರ್ಟ್ ಇಲ್ಲಿದೆ. ಇನ್ನ ಫ್ರಂಟ್ ಸೈಡ್ ಅಂದ್ರೆ ಫ್ರಂಟ್ ಆ ಕಡೆ USB ಮತ್ತು ಲ್ಯಾನ್ ಪೋರ್ಟ್ ಇದೆ. ಓಕೆ, ಆಲ್ ಸ್ಟ್ರಿಪ್ಸ್ ನ ತೆಗೆದ್ಬಿಡೋಣ. ಏನೇನು ಬ್ಲೂ ಕಲರ್ ಸ್ಟ್ರಿಪ್ಸ್ ಯಾವ್ಯಾವ ಇದೆಯಲ್ಲ ಎಲ್ಲಾನು ತೆಗಿ. ನೀವು ನೋಡಿ ಎಲ್ಲೆಲ್ಲಿದೆ ಅಂತ. ಯಾಕಂದ್ರೆ ಈ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ, ಅದಕ್ಕೆ ನಾನು ಶಾರ್ಟ್ ಮಾಡೋ ಸಲುವಾಗಿ ಇದನ್ನ ಮಾಡಿದೀನಿ. ನೀವು ಎಲ್ಲಾ ಕಡೆ ಇದ್ರು ಸ್ಟ್ರಾಪ್ಸ್ ನ ಅಷ್ಟು ನೀಟಾಗಿ ತೆಗೀರಿ. ಬ್ಲೂ ಕಲರ್ ಸ್ಟ್ರಾಪ್ಸ್ ತೆಗಿಲೇಬೇಕು. ತೆಗೆದ್ರೆ ಮಾತ್ರ ಕರೆಕ್ಟ್ ಆಗಿ ರನ್ ಆಗುತ್ತೆ, ಇಲ್ಲಾಂದ್ರೆ ಸ್ಟ್ರಕ್ ಆಗುತ್ತೆ. ನೀಟಾಗಿ ತೆಗೆದ್ಬಿಡಿ ಎಲ್ಲದು. ಸೈಡ್ ಟ್ರೇಯಲ್ಲಿರೋ ಸ್ಟ್ರಾಪ್ಸ್ ನು ತೆಗಿಬೇಕಾಗುತ್ತೆ. ಎಲ್ಲವೂ ಸ್ಟ್ರಾಪ್ಸ್ ನ ತೆಗೀರಿ ಬ್ಲೂ ಕಲರ್ದು. ಮತ್ತೆ ಇದು ಫ್ರಂಟ್ ಡೋರ್ ಏನು ನಾನು ಆಗಲ್ ತೋರಿಸಿದ್ನಲ್ಲ, ಪೌಡರ್ ಟೋನರ್ ರಿಫಿಲ್ ಮಾಡಿದ್ದು ಮತ್ತೆ ಡ್ರಮ್ ಯೂನಿಟ್. ಫಸ್ಟ್ ಡ್ರಮ್ ಯೂನಿಟ್ ಹಾಕಬೇಕಾಗುತ್ತೆ, ಆಮೇಲೆ ಟೋನರ್ ಇದನ್ನ ಹಾಕಬೇಕಾಗುತ್ತೆ. ಡ್ರಮ್ ಯೂನಿಟ್ಗೆ 2 ಸ್ಕ್ರೂ ಕೊಟ್ಟಿರ್ತಾರೆ. ಆ 2 ಸ್ಕ್ರೂನು ಡ್ರಮ್ ಯೂನಿಟ್ಗೆ ಫಿಟ್ ಮಾಡಬೇಕಾಗುತ್ತೆ. ಡ್ರಮ್ ಯೂನಿಟ್ ತೆಗೋಣ. ಡ್ರಮ್ ಯೂನಿಟ್ ತೆಗೆದು ಇದನ್ನ ಹಾಕೋಣ. ಪ್ಲೀಸ್ ರಿಮೂವ್ ಆಲ್ ಸ್ಟ್ರಾಪ್ಸ್ ಬ್ಲೂ ಕಲರ್. ಎಲ್ಲದು ತೆಗಿಲೇಬೇಕಾಗುತ್ತೆ. ತೆಗಿಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಎಲ್ಲದು ಇದೊಂದೇ ಅಂತಲ್ಲ, ಎಲ್ಲಾ ಸ್ಟ್ರಾಪ್ಸ್ ಗಳನ್ನ ತೆಗಿಬೇಕಾಗತ್ತೆ. ಆಲ್ ಸ್ಟ್ರಾಪ್ಸ್. ಕೇಸರಿ ಕಲರ್ಗೆ ಇದನ್ನ ತೆಗಿಬೇಕಾಗತ್ತೆ. ಕೇಸರಿ
ಅವನು ತೆಗೆದು ಲಾಸ್ಟಿಗೆ ಒಂದಿರುತ್ತೆ, ಅದನ್ನ ಹಾಕೋ ಟೈಮ್ನಲ್ಲಿ ತೆಗೀರಿ. ಅಡ್ವಾನ್ಸ್ ತೆಗೆದ್ರೆ ಪೌಡರ್ ಲೀಕ್ ಆಗುತ್ತೆ, ಅದು ತೋರಿಸ್ತೀನಿ. ಇದೆ ಅದು. ಇದೇನ ಈ ಲಾಸ್ಟ್ ಸ್ಟ್ರಿಪ್ ಡೋಂಟ್ ರಿಮೂವ್. ಲಾಸ್ಟ್ ಯು ಇನ್ಫೋರ್ಡ್ ದ ಪ್ರಿಂಟರ್, ದೆನ್ ಯು ರಿಮೂವ್ ದಿಸ್ ಸ್ಟ್ರಾಪ್. ಇದನ್ನ ಲಾಸ್ಟಿಗೆ ನೀವು ಪ್ರಿಂಟರ್ನಲ್ಲಿ ಹಾಕಿದ್ಮೇಲೆ ಸ್ಟ್ರಾಪ್ನ ತೆಗಿಬೇಕು, ಇಲ್ಲ ಅಂದ್ರೆ ಪೌಡರ್ ಲೀಕ್ ಆಗುತ್ತೆ. ಇದು ಸೈಡ್ ಟ್ರೇನಲ್ಲಿ ಫಸ್ಟ್ ಓಪನ್ ಮಾಡಬೇಕು. ಓಪನ್ ಮಾಡಿಬಿಟ್ಟು ಆಮೇಲೆ ಏನಿಲ್ಲ ಅದನ್ನ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿ ಆಮೇಲೆ ಅದರ ಸ್ಟ್ರಾಪ್ ತೆಗಿಬೇಕು. ಸ್ಟ್ರಾಪ್ ತೆಗೆದು ಲಾಸ್ಟಿಗೆ ಮತ್ತಿನ್ನೊಂದು ಆ ಡ್ರಮ್ದು ಇದೆಲ್ಲ, ಅದನ್ನ ಟೋನರ್ ಇದ್ರದ್ದಿಲ್ಲ, ಅದನ್ನು ಹಾಕಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಇದರ ಸೈಡ್ ತೆಗೆದ ತಕ್ಷಣ ಅಲ್ಲಿ 2 ಸ್ಟ್ರಿಪ್ ಇರುತ್ತೆ, ಅವನು ರಿಮೂವ್ ಮಾಡಬೇಕು. ಇವೆರಡು ರಿಮೂವ್ ಮಾಡಿದ್ರೆ ಅದು ಗೇರ್ ಸಿಸ್ಟಮ್ ಮೂವ್ ಆಗುತ್ತೆ, ರನ್ ಆಗುತ್ತೆ. ಓಕೆ, ಹಾಕಿದ್ದು ಈ ತರ, ಇದನ್ನ ಈ ತರ ಫಿಟ್ ಮಾಡಬೇಕು. ಇದಕ್ಕೆ ಸ್ಕ್ರೂ ಇರಲ್ಲ. ಇನ್ನು ಒಳಗಡೆ ಏನ್ ಡ್ರಮ್ ಯೂನಿಟ್ ಇರುತ್ತಲ್ಲ, ಅದಕ್ಕೆ 2 ಸ್ಕ್ರೂ ಕೊಟ್ಟಿರ್ತಾರೆ. ಆ 2 ಸ್ಕ್ರೂನ ಫಿಟ್ ಮಾಡಬೇಕು. प्लीज ड्रम यूनिट को स्क्रू रहता है, स्क्रू फिट करो एंड देन पावर ऑन करो. इफ यू वांट नो एडीएफ, नॉट इंटरेस्ट एडीएफ यूज कर सकता है. अभी रेडी ये है, आप यूज कर सकते हैं. आपको एडीएफ चाहिए तो अगला वीडियो में ये वीडियो में देखता हूँ. ओके, रिमूव करना है. रिमूव करने के बाद फिर मशीन को स्ट्रैप से निकाल कर ऑन करना है. स्ट्रैप निकाल कर ऑन किया है तो रीजन कहता है, रीजन को हम सेट करता है इंडिया एंड पिन डालता है 1 to 8. पिन ಸೆಟ್ ಮಾಡಿ ಕನ್ಫರ್ಮೇಷನ್ ಸೆಟ್ ಬರುತ್ತೆ. ಕನ್ಫರ್ಮೇಷನ್ ಸೆಟ್ ಮಾಡಿ ಪಿನ್ ಸೆಟ್ ಮಾಡಿದ್ಮೇಲೆ ಓಕೆ ಕೊಡಿ. ಓಕೆ ಕೊಟ್ಟ ತಕ್ಷಣ ಏನಾಗುತ್ತೆ ಅಂದ್ರೆ ಕ್ಲಿಯರ್ ಮೆಮೊರಿ ಆಗುತ್ತೆ. ಕ್ಲಿಯರ್ ಮೆಮೊರಿ ಅಂದ್ರೆ ಇದ್ರಾಗ ಏನೇನು ಡೇಟಾ ಇರುತ್ತಲ್ಲ ಅಷ್ಟು ಕ್ಲಿಯರ್ ಆಗುತ್ತೆ. ಇದು ಒಂದು ಪ್ರೊಸೆಸಿಂಗ್. ಆನ್ ಮಾಡಿದ ತಕ್ಷಣ ಒಂದು ಪ್ರೊಸೆಸಿಂಗ್ ಆಗಿರುತ್ತೆ. ಆ ಥರ ನೀವು ಕ್ಲೀನ್ ಇದನ್ನ ಮಾಡಬೇಕಾಗುತ್ತೆ. ಓಕೆ, ಕ್ಲೀನ್ ಆಗ್ತಾ ಇರುತ್ತೆ. ಅದು ಕ್ಲೀನ್ ಆಗಲಿ. ನಾವು ಇದರ ಮಾಡೆಲ್ ತೋರಿಸ್ತೀನಿ, ಮಾಡೆಲ್ ನೋಡ್ಕೊಂಬಿಡಿ ಇನ್ನೊಂದ್ಸಲ. ಇದು ಬಂದ್ಬಿಟ್ಟು LaserJet MFP M4262DN. ಕ್ಲಿಯರಿಂಗ್ ಮೆಮೊರಿ. ಓಕೆ, ರಿಬೋಟ್ ಕೇಳ್ತಿದ್ದೆ. ರಿಬೋಟ್ ಕೇಳಬೇಕಂದ್ರೆ ಸಿಸ್ಟಮ್ನ ಆಫ್ ಮಾಡಿ ಆನ್ ಮಾಡಬೇಕು. ಪ್ರಿಂಟರ್ ಸಿಸ್ಟಮ್ ಇಲ್ಲ, ಪ್ರಿಂಟರ್ನ ಆಫ್ ಮಾಡಿ 1 ಸೆಕೆಂಡ್ ಬಿಟ್ಟು ಮತ್ತೆ ಆನ್ ಮಾಡಬೇಕು. ಆನ್ ಮಾಡಿದ ತಕ್ಷಣವೇ ಅದು ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಪ್ರಾಪರ್ಲಿ ಆಫ್ ಆಗಿಲ್ಲ, ಇನ್ನೊಂದ್ಸಲ ಆಫ್ ಮಾಡೋಣ. ಆ್ಯಕ್ಚುಲಿ ಪೇಪರ್ ಎಂಟಿ ಇದೆ, ಟ್ರೇ ತೋರಿಸ್ತದೆ. ಓಕೆ, ನಾವು ಪ್ರಿಂಟರ್ನ ಆಫ್ ಮಾಡಬೇಕು. ಪ್ರಾಪರ್ಲಿ ಆಫ್ ಆತಂದ್ರೆ ಅಷ್ಟೇ ಅದು ಕರೆಕ್ಟಾಗಿ ವರ್ಕ್ ಆಗುತ್ತೆ. ಆಫ್ ಮಾಡಿ ಆನ್ ಮಾಡಿದೆ, ಇನ್ಸ್ಟಾಲೈಸ್ ತೋರಿಸ್ತಾ ಇದೆ. ಆನ್ ಆದ ತಕ್ಷಣವೇ ಇನ್ಸ್ಟಾಲೈಸ್ ಬಂತು. ಅಂದರೆ ಫಸ್ಟಿಗೆ ಸ್ಕ್ರೀನಲ್ಲಿ ಇದೇ ಥರನೇ ಬರೋದು. ಓಕೆ, ಸ್ಕ್ರೀನ್ ಆನ್ ಆಯಿತು. ರೆಡಿ ಅಂತ ಬಂದಿದೆ, ಸ್ಟೇಟಸ್ ಎಲ್ಲ ಕರೆಕ್ಟಾಗಿ ಇದೆ. ಓಕೆ, ಫುಲ್ ಇದು ನಾನ್ ಎಡಿಎಫ್ ಪ್ರಿಂಟರ್ ಆಗಿದೆ, ಯೂಸ್ ಮಾಡ್ಬೋದು. ಟ್ರೇನಲ್ಲಿ ಪೇಪರ್ಸ್ ಖಾಲಿ ಆಗಿದ್ರೆ ಪೇಪರ್ನಲ್ಲಿ ಟ್ರೇನಲ್ಲಿ ಪೇಪರ್ ಹಾಕಿ ಸೆಟ್ ಮಾಡ್ಕೊಳ್ಳಿ. A4 ಶೀಟ್ ನಾ ಪೊಟ್ರೇಟ್ ಟೈಪ್ ಇಟ್ಟಿದ್ದೀನಿ. ಇದಕ್ಕೆ ಪೊಟ್ರೇಟ್ ಅಂತಾರೆ. ಲ್ಯಾಂಡ್ಸ್ಕೇಪ್ ಇಟ್ಟರೆ ಲ್ಯಾಂಡ್ಸ್ಕೇಪ್ ಇಡ್ಬೋದು. ಈ ಅಡ್ಜಸ್ಟ್ಮೆಂಟ್ ಟೂಲ್ ಇದೆ, ಗ್ರೀನ್ ಕಲರ್ ಕಾಡ್ತಿದ್ದಿಲ್ಲ ಅಡ್ಜಸ್ಟ್ಮೆಂಟ್ ಟೂಲು. ಅದನ್ನು ಒಂದು ಸ್ವಲ್ಪ ತಳ ಪ್ರೆಸ್ ಮಾಡಿದರೆ ಟ್ರೇ ತಳಗೆ ಹೋಗುತ್ತೆ. ವಾರ್ಮಿಂಗ್ ಅಪ್. ಎಲ್ಲ ಸೆಟ್ಟಿಂಗ್ಸ್ ಮುಗಿದಿದೆ. ಈಗ ಒಂದು ಜೆರಾಕ್ಸ್ ತೆಗೋಣ. ಜೆರಾಕ್ಸ್ ತೆಗೆದ ತಕ್ಷಣ ನೋಡೋಣ ಜೆರಾಕ್ಸ್ ಯಾವ ಥರ ಬಂದಿದೆ ಅಂತ.
ಜೆರಾಕ್ಸ್ ತೆಗೆದೆ. ಜೆರಾಕ್ಸ್ ನೋಡ್ಬೋದು, ಈ ಥರ ಹಾಫ್ ಬರ್ತಿದೆ. ಇದು ಬಂದ್ಬಿಟ್ಟು ಲ್ಯಾಂಡ್ಸ್ಕೇಪ್ ಸೆಟ್ ಆಗಿದೆ ಪೇಪರು. ನಾವು ಇದನ್ನು ಪೊರ್ಟ್ರೇಟ್ ಮಾಡ್ಕೊಂಡಾಗ ಈ ಥರ ಬರುತ್ತೆ. ಅದನ್ನು ನೀವು ಫಸ್ಟಿಗೆ ಆ ಥರ ಬರ್ತಿದ್ರೆ ಪೇಪರ್ನ ಅಡ್ಡ ಇಟ್ಟು ಪೇಜ್ನ ಸೆಟ್ ಮಾಡಬೇಕಾಗುತ್ತೆ. ಅದು ಬೈ ಡಿಫಾಲ್ಟ್ ಫಸ್ಟಿಗೆ ಏನು ಬಂದಿರುತ್ತಲ್ಲ ಬೈ ಡಿಫಾಲ್ಟ್ ಇರುತ್ತೆ. ಆಮೇಲೆ ಕಸ್ಟಮೈಸ್ ಮಾಡ್ಕೊಳಕ್ಕೆ ನೀವು ಆ ಥರ ಇಡ್ಬೋದು. ನೀವು ಅದು ಹಾಫ್ ಬರ್ತಿದ್ರೆ ಪೇಪರ್ಸ್ ಉಲ್ಟಾ ಹಾಕಿ ಆಮೇಲೆ ಸೆಟ್ ಮಾಡ್ಕೊಂಡು ಪ್ರಿಂಟ್ ಕೊಡಿ, ಪ್ರಿಂಟ್ ಕ್ಲಿಯರ್ ಬರುತ್ತೆ, ಮುಗೀತು. ಇದು ಪ್ರಿಂಟರ್ದ ಬರ್ತಿದೆ. ಓಕೆ, ಈ ಥರ ಅಡ್ಜಸ್ಟ್ ಸೆಟ್ ಮಾಡ್ಕೊಂಡು ಕೊಟ್ಟರೆ ಇದು ಪ್ರಿಂಟ್ ಬರುತ್ತೆ. ಓಕೆ, ಈಗ ನೆಕ್ಸ್ಟ್ ನಾವು ಇಡಿಯಪ್ ಹಾಕೋಕ್ಕೆ ಸ್ಟಾರ್ಟ್ ಮಾಡೋಣ. ಇಡಿಯಪ್ ಇಲ್ಲಿದೆ, ನಮ್ಮ ಇಡಿಯಪ್. ಇಡಿಯಪ್ ಮಷೀನ್ನ ಅನ್ಬಾಕ್ಸಿಂಗ್ ಮಾಡೋಣ. ಅನ್ಬಾಕ್ಸಿಂಗ್ ಮಾಡಿದ ತಕ್ಷಣ ಏನೇನು ಸಿಗುತ್ತೆ ನೋಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್. ನಮ್ಮ ಮಷೀನ್ ಇಡಿಯಪ್ ಹಾಕೊಳ್ಳೋಕ್ಕೆ ರೆಡಿಯಾಗಿದೆ. ಅದಕ್ಕಿಂತ ಮುಂಚೆ ಬಿಫೋರ್ ನಾವು ಸೈಡ್ನ ಕ್ಯಾಬಿನೆಟ್ ತೆಗಿಬೇಕಾಗುತ್ತೆ. ಹಿಂದ್ಗಡೆ ಕ್ಯಾಬಿನೆಟ್ ತೆಗೆದು ಇಡಿಯಪ್ ಮಷೀನ್ ತೆಗಿಬೇಕು. ಈ ಥರ ಇರುತ್ತೆ. ಮೇಲ್ಗಡೆ ತೆಗಿಬೇಕು. ಅದರ ಏನಿಲ್ಲ, ಸೈಡ್ ಸ್ಕ್ರೂ ಇರುತ್ತೆ, ಅದನ್ನೆಲ್ಲ ತೆಗೀರಿ ನೀಟಾಗಿ. ಗೊತ್ತಾಗುತ್ತೆ ನಿಮಗೆ. ಗೊತ್ತಾಗಲಿಲ್ಲ ಅಂದರೆ ಮೆನ್ಯುವಲ್ ಬುಕ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಇದು ಇಡಿಯಪ್ ಮಷೀನು. ಎಲ್ಲ ಆಲ್ ಸ್ಟ್ರಾಪ್ಸ್ನ ರಿಮೂವ್ ಮಾಡಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಮೇಲೆ ಇಟ್ನಲ್ಲ ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ. ವೈಟ್ ಬ್ಯಾಕ್ಗ್ರೌಂಡ್ ವೈಟ್ ಬೋರ್ಡ್ ಅದನ್ನು ಹಾಕಿ ಕರೆಕ್ಟಾಗಿ. ಮತ್ತು ಎಲ್ಲ ಕಡೆ ಬ್ಲೂ ಕಲರ್ ಸ್ಟ್ರಾಪ್ಸ್ನ ರಿಮೂವ್ ಮಾಡಿ. ಮತ್ತು ಇಡಿಯಪ್ ಜೊತೆ ಇದು 2 ಲಾಕ್ ಕೊಟ್ಟಿರ್ತಾನೆ, ಅದನ್ನು ಹಾಕಬೇಕಾಗತ್ತೆ. ಈ ಲಾಕ್ನ ಕರೆಕ್ಟಾಗಿ ಸೆಟ್ ಮಾಡಿ ಫಿಟ್ ಮಾಡಿ. ಸೈಡ್ಗೆ ಏನು ಜಸ್ಟ್ ಲಾಕ್ ಇರುತ್ತೆ, ಲಾಕ್ ಹಾಕಿ ಫಿಟ್ ಮಾಡಿ. ಟೋಟಲ್ ಇದಕ್ಕೆ 6 ಸ್ಕ್ರೂ ಬರುತ್ತೆ. 6 ಸ್ಕ್ರೂನು ಕರೆಕ್ಟಾಗಿ ಫಿಟ್ ಮಾಡಬೇಕು. ಒಂದೊಂದು ಸ್ಕ್ರೂನು ಭಾರಿ ಇಂಪಾರ್ಟೆಂಟ್. ಇದಕ್ಕೆ 4 ಬರುತ್ತೆ, ಇನ್ನೊಂದು ಇರುತ್ತೆ, ಅದಕ್ಕೆ 2 ಬರುತ್ತೆ. ಅದು ವಿತ್ ಅಟ್ಯಾಚೇ ಬರುತ್ತೆ. ಆದರೆ ಮೆಟಲ್ ಪ್ಲೇಟ್ ಬರುತ್ತೆ. ಇವೆರಡು ಈ ಥರ ಫಿಟ್ ಮಾಡಿದ್ಮೇಲೆ ಮೆಟಲ್ ಪ್ಲೇಟ್ನ ಕರೆಕ್ಟಾಗಿ ಫಿಟ್ ಮಾಡಬೇಕು. ಕರೆಕ್ಟಾಗಿ ಫಿಟ್ ಮಾಡ್ಬೇಕಂದ್ರೆ ಅಲ್ಲಿ ನೋಡಿ ಮೂಲೆಯಲ್ಲಿ ಒಂದು ಲಾಕ್ ಇದೆ, ಲಾಕಲ್ಲಿ ಹಾಕಿ ಇದನ್ನು ಮೇಲೆ ಎತ್ತಿದ್ರೆ ಇದು ಲಾಕ್ ಕುತ್ಕೊಂತು. ಹಾಗೆ ಇದನ್ನು ಕೂಡ ಅದೇ ಥರನೇ ಒಳಗಡೆ ಇಟ್ಟು ಮೇಲೆ ಅದನ್ನು ಬೇಕು, ಅದು ಲಾಕ್ ಸೆಟ್ ಆಗುತ್ತೆ. ಲಾಕ್ ಸೆಟ್ ಆದ ತಕ್ಷಣ ಸ್ಕ್ರೂ ಫಿಟ್ ಮಾಡಬೇಕು. ಆಮೇಲೆ ಇದು 6 ಸ್ಕ್ರೂವಿಂದ ಆಗುತ್ತೆ. 6 ಸ್ಕ್ರೂ ಆಗುತ್ತೆ. ಓಕೆ, ಇದನ್ನು हाकिद ಮೇಲೆ ಇದು ಏನು कॉपर वायर का ये रहता ना, उसको करेक्ट फिट करना है. वही ऐसा फिट करना है. इसमें ಕಾಪರ್ ಇರುತ್ತಲ್ಲ ಇದನ್ನ ಫಿಟ್ ಮಾಡಬೇಕಾಗುತ್ತೆ. ಅದನ್ನು ಈ ಥರ ಫಿಟ್ ಮಾಡಬೇಕಾಗುತ್ತೆ. ಯಾಕಂದರೆ ಇದು ಗ್ರೌಂಡಿಗೆ ವರ್ಕ್ ಆಗುವಂಥದ್ದು. ಮೆಟಲ್ ಬಾಡಿಗೆ ಟಚ್ ಆಗಿತ್ತಂದರೆ ಮುಗೀತು ಅಷ್ಟೇ. ಗ್ರೌಂಡ್ ಅದರಿಂದ ಪಾಸ್ ಆಗ್ತಾ ಇರುತ್ತೆ. ಹಾಂ, ಈ ಥರ ಇರುತ್ತೆ ನೋಡ್ಬೋದು. ಇದು ಬಂದ್ಬಿಟ್ಟು ಅದನ್ನು ಫಿಟ್ ಮಾಡೋ ಕ್ಯಾಪ್. ಈಗ ಅದನ್ನು ಹಾಕಿದ್ಮೇಲೆ ಆಮೇಲೆ ಕ್ಯಾಪ್ನ ಹಾಕೋದಿದ್ದು ಇಡಿಯಪ್ ಮಷೀನ್ ಹಾಕೋ ಟೈಮಲ್ಲಿ ಇದನ್ನು ಯಾವ ಥರ ಹಾಕಬೇಕಂದ್ರೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇದು ರಿಮೂವ್ ಮಾಡೋದು ಫೋರ್ಸ್ಲಿ ಈ ಕಡೆ ಪ್ರೆಸ್ ಮಾಡಿದರೆ ಅದು ಓಪನ್ ಆಗುತ್ತೆ. ಆಮೇಲೆ ಈ ಥರ ಫಿಟ್ ಮಾಡಬೇಕು. ಇಡಿಯಪ್ ಮಷೀನ್ ಮೇಲಿಂದ ಈ ಥರ ಹಾಕಬೇಕು, ಲಾಕ್ನಲ್ಲಿ ಹಾಕಬೇಕು. ಹಾಕಿ ಅದನ್ನು ಅದಿಮಿದ್ರೆ ಇಡಿಯಪ್ ಮಷೀನ್ ಲಾಕ್ ಫಿಟ್ ಆಗುತ್ತೆ. ಮತ್ತು ವಯರ್ ನೋಡಿ ಯಾವ ಥರ ಕಳಿಸಿದ್ದೀವಿ ಆ ಥರ ವಯರ್ನ ಒಳಗೆ ಕಳಿಸ್ಬೇಕು. ಮತ್ತು ಲಾಸ್ಟ್ನೇದು ಅದು ಏನು ಅದಿಮಿ ತೆಗೆದಿರ್ತೀವಲ್ಲ ಅದನ್ನು ಕೂಡ ಫಿಟ್ ಮಾಡಬೇಕಾಗುತ್ತೆ. ಅದನ್ನು ತೋರಿಸ್ತೀನಿ. ಈ ಥರ ಟ್ರೇನ ಮೇಲೆ ಎತ್ಕೊಂಡು ಅದನ್ನು ಫಸ್ಟಿಗೆ ಮುಂದೆ ಕಳಿಸಿ ಆಮೇಲೆ ತಳಗೆ ಅದಂಬೇಕು. ಆದಾಗ ಅದು ಲಾಕ್ ಕೊಂಡಿರುತ್ತೆ. ಮತ್ತು ಇಡಿಯಪ್ ಮಷೀನ್ ಕೇಬಲ್ಸನ್ನ ಫಿಟ್ ಮಾಡಬೇಕಾಗುತ್ತೆ. ಫಸ್ಟ್ನೇ ಕೇಬಲ್ಗೆ ಬಂದು ಗ್ರೌಂಡ್ ಕೇಬಲ್ನ ಇಲ್ಲಿ GND ಅಂತ ಇರುತ್ತೆ, ಅಲ್ಲಿ ಗ್ರೌಂಡ್ನ ಇಲ್ಲಿ ಪ್ಲಗ್ ಮಾಡಬೇಕಾಗುತ್ತೆ. ಆಮೇಲೆ ಅದನ್ನು ಇಡಿಯಪ್ ಇನ್ನೊಂದು ಕೇಬಲ್ ಅಲ್ಲಿ ಫಿಟ್ ಮಾಡಬೇಕಾಗುತ್ತೆ. ತೋರಿಸ್ತಿದ್ರಲ್ಲ ಅಲ್ಲಿ. ಹಾಂ, ಇಲ್ಲಿ ಇಡಿಯಪ್ನ ಹಾಕಿದರೆ ಮುಗೀತು. ಅದು ಗ್ರೌಂಡ್ ಅಲ್ಲಿ ಹಾಕಬಾರ್ದು, ಅದು ತಪ್ಪಾಗಿತ್ತು. ಅದನ್ನು ರಿಮೂವ್ ಮಾಡಿ ಈ ಕಡೆ GND ಅಂತ ಇರುತ್ತಲ್ಲ ಅಲ್ಲಿ ಹಾಕಬೇಕು. GND ಇದ್ದಲ್ಲಿ ಮಾತ್ರ ಗ್ರೌಂಡ್ ಕೇಬಲ್ನ डालना चाहिए. दैट प्लेस यू फिटेड GND प्लेस में.
ಓಕೆ, ಲಾಸ್ಟ್ ಎಲ್ಲ EDF ಕನೆಕ್ಷನ್ ಮುಗೀತು. ಇನ್ನು ಲಾಸ್ಟ್ ಕ್ಯಾಬಿನೆಟ್ ಹಾಕೋದು, ಆನ್ ಮಾಡೋದು.